ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದೀರಿ ನೀವು? ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು, ಇಡೀ ಸೀನಿಯರ್ 6 ಟೈಮ್ಸ್ ಒಂದಾಗಿರುತ್ತೆ. ಅದು ಕೊಡೋದಕ್ಕೇನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದರಲ್ಲಿ. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈ ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳು ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿ ವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. DK ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸ್ತವ್ರು ಯಾರು ಅದು ಹೇಳ್ರಿ. ಕೊಟ್ಟಿರಲಿಲ್ವಾ? ಯಾಕೆ ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಸ್ವೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ಹೇಳಿ. ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ. ಇನ್ನೂ ಹಾಳು ಮಾಡಲೇಬೇಕು, ಇನ್ನೂ ಹಾಳು ಮಾಡಬೇಕಾ ನೀವು? ನಾನು ಕೂಡ ಮಂತ್ರಿ ಇದ್ದಾಗ ನನಗೆ ಸೈಟ್ ಕೊಡೋಕೆ ಬೇಡಪ್ಪ, ನನಗೆ ಬೇಡ. ಎಷ್ಟು ಸೈಟ್ಗಳಿದ್ದಾವೆ ಒಬ್ಬೊಬ್ಬರ ಹೆಸರಲ್ಲಿ, ಯಾರೂ ಮನೆ ಕಟ್ಟಿಲ್ಲ, ಸುಮ್ಮನೆ ಮಾರ್ಕೆಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ತೀರ್ಮಾನ, ಅದನ್ನು ಹೇಳಿದರು DK ಶಿವಕುಮಾರ್. ಯಾರು ಈ 5 ವರ್ಷದೊಳಗಡೆ ಕಟ್ಟಬೇಕು, ಕಟ್ಟಲಿಲ್ಲ ಅಂತಂದರೆ ಸರ್ಕಾರನೋ ಇದು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಬಟ್ ಅದನ್ನು ಇವತ್ತು ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂತಂದ್ರೆ ಭಾಳ ಜನ ನೋಡ್ರಿ ಇವತ್ತು ಈ ಇಲ್ಲಿ ಸೈಟ್ ಕೊಟ್ಟು ಎಷ್ಟು ವರ್ಷ ಆಯಿತು? ಮೂಡಾದಲ್ಲಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಮಗ ಹೆಂಡತಿ ಎಲ್ಲರೂ ತಗೊಂಡು ಎಲ್ಲರೂ ಕೂಡ ಕೋರ್ಟಲ್ಲಿ ಅವರು. ಹಾಗಾಗಿ ಇದು ಹಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿ 2 ತಿಂಗಳಲ್ಲಿ ನಿಜಕ್ಕೂ ಕೂಡ ನಮ್ಮ ಜನಗಳು ಮೆಚ್ಚುವಂಥ ಬಸವರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು MLC ಆಗಿದ್ದಾರೆ ಮತ್ತು ಸಭಾಪತಿಗಳಾಗೂ ಕೆಲಸ ಮಾಡಿದ್ದಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ಸು ಜಾಸ್ತಿ ಆಗಿದೆ, ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೆ ಬೇಕು? ನಿಮ್ಮ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು. ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಇದು ಡೆಮಾಕ್ರಸಿಗೆ ವಿರೋಧ ಇದು. ಬಿಕಾಸ್ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟ್ರೆಡ್ ಎಂಥದ್ದು? ನೋ, ಇಟ್ಸ್ ನಾಟ್. ನಿಮಗೆ ಕೋರಮ್ ಇಲ್ಲ, ಅವ್ರು ಮಾಡ್ಕೋತಾರೆ ಯಾರಿಗೆ ಬೇಕು ಅವರನ್ನು. ಅದನ್ನು ಬಿಟ್ಬಿಟ್ಟಿದ್ದಲ್ಲ ಚೇನೋ. ಅವಧಿ ಮುಗಿಯೋಕ್ಕೆ ಹಾಗಾದ್ರೆ ಬೇರೆಯವ್ರು ಏನು ಮಾಡಬೇಕು? ಸಿದ್ದರಾಮಯ್ಯನೂ ನಂದು ಅವಧಿ ಮುಗಿಲ್ಲ ಕೂತ್ಕೊತೀನಿ ಅನ್ಬೋದಾಯ್ತನೋ? ಹಾಗಲ್ಲ. ಅದು ಸಭಾಪತಿ ಸ್ಥಾನದಲ್ಲಿ ಇದ್ದಂಥವ್ರು 8 ಸಾರಿ MLC ಆಗಿ ಗೆದ್ದಿರೋ ಅಂಥವ್ರು, ಅದರ ಮೌಲ್ಯ ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರ ನಡವಳಿಕೆ ಚೆನ್ನಾಗಿದೆ ಇಲ್ಲಿ ತನಕ. ನಾನು ಅಲ್ಲೇ MLC ಆಗಿದ್ದು, ಅವ್ರ ನಡವಳಿಕೆ ಚೆನ್ನಾಗಿದೆ. ಬಿಡ ಅದು ಯಾಕೆ ಗೊತ್ತಾಗಲಿಲ್ಲಪ್ಪ? ಏನಾಯಿತು ಅವ್ರಿಗೆ ಕಾರಣ? ಕಾವೇರಿ ಚಳುವಳಿಗೆ, ಎಲ್ಲ ರೈತ ಚಳುವಳಿ, ಕನ್ನಡ ಚಳುವಳಿ, ಯಾವ್ಯಾವುದೋ ಚಳಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ. ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಸುಮ್ಮನೆ ಅನಾವಶ್ಯಕವಾಗಿ ನಮ್ಮದೇ ನಡಿಬೇಕು ಅವ್ರು ಹೇಳಿದ್ರೆ ಕೇಳ್ತಾನೆ ಇಲ್ಲ. ವಾಟಾಳ್ ನಾಗರಾಜ್ ಇಲ್ಲ, ನಾವು 13ನೇ ತಾರೀಕು ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ಬಂದಾಗಬೇಕದು? ಅದರಿಂದ ಏನು ಉಪಯೋಗ ಆಗುತ್ತೆ? ಏನು ಅದರಲ್ಲಿ ಸರ್ಕಾರ ಬಂದ್ ಮಾಡ್ತೀರಾ? 5 ಸ್ಟಾರ್ ಹೋಟ್ಲು ಬಂದ್ ಮಾಡ್ತೀರಾ? ಏನಿಲ್ಲ. ಈ ಪಾಪ ಚಿಲ್ಲರೆ ಪಲ್ಲರೆ ಅಂಗಡಿಯವು ಅವು ದಿನ ವ್ಯಾಪಾರ ಮಾಡೋ ತೊಂದರೆ ಕೊಡಬೇಡ್ರಿ ದಯವಿಟ್ಟು. ಯಾಕೆಂದ್ರೆ ಇವೆಲ್ಲ ಹಳೇದಿದು ಚಳುವಳಿ ಬಂದ್ ಮಾಡೋದು, ಇವೆಲ್ಲ ಹಳೇದು. ಅದರಿಂದ ಜನರಿಗೆ ಏನು ಪ್ರಯೋಜನ ಆಯ್ತು ಅದು ಮಾಡಿ, ಅದನ್ನು ಹೇಳಿ.